ಎಲ್ಲರಿಗೂ ಶುಭ ದಿನ. ನಾವಿವತ್ ಮಾಡ್ತಾ ಇದೀವಿ ಗೋಧಿ ಮಣ್ಣಿ ಅಥವಾ ಗೋಧಿ ಹಾಲ್ಬಾಯ್ ಹಲ್ವಾ, ಏನಾದ್ರೂ ಕರಿಬಹುದು. ಅನ್ಕೊಳ್ಳಿ. ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತೆ. ಸೊ ಬನ್ನಿ ಬೇಗ ಮಾಡೋಣ. ತುಂಬಾ ಈಸಿ ರೆಸಿಪಿ. ಆಮೇಲೆ ಏನಂತಿದ್ರು ಗೊತ್ತಾ, ಅದಿತಿಗೆ ಎಲ್ಲದೂ ಇಷ್ಟ, ಅದಿತಿಗೆ ಇಷ್ಟ ಇಲ್ದಿರೋದ್ ಮಾಡಿ ಅಂಟಿ. ಅದಿತಿಗೆ ಇಷ್ಟ ಇಲ್ದ್ರೆ ಹಾಗಲ್ಕಾಯಿ, ಅದನ್ನ ಮಾತ್ರ ಮಾಡಲ್ಲ. ಅವಳಿಗೆ ಇಷ್ಟ ಇಲ್ಲ ಉಪ್ಪಿಟ್ಟು. ಬಟ್ ಅದು ನಮ್ಮಮ್ಮ ಚೆನ್ನಾಗ್ ಮಾಡ್ತಾರೆ. ಸೊ ನೀವ್ ಯೋಚನೆ ಮಾಡಿ, ನೀವ್ ಯಾಕೆ ನಮ್ ಚಾನಲ್ ನೋಡ್ಬೇಕು ಅಂತ. ಹಾಗಲ್ಕಾಯ್ದು ಒಂದ್ಸಲ ಮಾಡಿ ತೋರಿಸ್ತೀನಿ, ನೀವು ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಗೋಧಿ ಮಣ್ಣಿ ಮಾಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಹೇಳ್ತೀನಿ. ನಾನು ಕಪ್ಪಿನ ಅಳತೆಯಲ್ಲಿ ಮಾಡ್ತೀನಿ. ಕರೆಕ್ಟಾಗಿ ಬರುತ್ತೆ ಅವಾಗೆಲ್ಲರಿಗೂ. ಇದು 1 ಕಪ್ಪು ಗೋಧಿ ರಾತ್ರಿ ನೆನೆ ಹಾಕಿರೋದು. ಆಯ್ತಾ? ಗೋಧಿ ಹಿಂಗಾಗಬೇಕು. ಹಿಂಗೆ ಒತ್ತಿದ್ರೆ ಹಿಂಗೆ ಬರಬೇಕು. ಆವಾಗ ಕರೆಕ್ಟಾಗಿ ಬರುತ್ತೆ. ತೆರಿಯಾಗಿ, ಇಲ್ಲಾಂದ್ರೆ ಕಡಿಮೆ ನೆನೆ ಹಾಕಿದ್ರೆ ತೆರಿಯಾಗಿ ಬರುತ್ತೆ. ಹಾಲು ಕರೆಕ್ಟಾಗಿ ಬರಲ್ಲ. ಅದಕ್ಕೆ ರಾತ್ರಿ 1 ಕಪ್ ನೆನೆ ಹಾಕಿದ್ದೀನಿ. ಇದೇ ಕಪ್ಪಲ್ಲಿ 1.5 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಇದೇ ಕಪ್ಪಲ್ಲಿ 1 ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ, ಒಂದು ಸ್ವಲ್ಪ ತುಪ್ಪ. ಈಗ ಇದನ್ನ ಚೆನ್ನಾಗಿ 2 ಸಲ, ಒಂದ್ಸಲ ರುಬ್ಬಿ ತೆಗೆದು ಹಿಂಡಿ, ಮತ್ತೆ ಇನ್ನೊಂದ್ಸಲ ಹಾಕಿ ಮತ್ತೆ ಹಿಂಡಿ ತೆಗಿಬೇಕು. ಹಾಲು ತೆಗಿತಾ ಇರ್ಬೇಕು. ಹಾಲು ತಕ್ಕೋಬೇಕು. ಇದು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ಗೋಧಿ ಹಿಟ್ಟನ್ನ ಕಳ್ದ್ಬಿಟ್ಟು ಇಟ್ಬಿಟ್ಟು ಮೇಲ್ ಬರೋ ತಿಳಿ ತಕೊಂಡು ಮಾಡ್ಬೋದು. ನಿಮ್ಗೆ ಗೋಧಿ ಕಷ್ಟ ಅಂತ ಅಂದ್ರೆ. ಬಟ್ ಗೋಧಿಯಲ್ಲಿ ಮಾಡಿದಾಗ ರುಚಿ ಜಾಸ್ತಿ. ಯಾಕಂದ್ರೆ ಈಗಿನ ಹಿಟ್ಟುಗಳೆಲ್ಲ ಸರಿ ಬರಲ್ವಲ್ಲ ಹೊರಗಡೆದು. ತುಂಬಾ ಸಾಫ್ಟ್ ಆಗಿದೆ. ರಾತ್ರಿ ನೆನ್ಸಿದಲ್ವಾ, ಹಂಗಾಗಿ. ಬನ್ನಿ ಇವಾಗ ಇದನ್ನ ರುಬ್ಬಾಣ. ತಗೋದು. ಇದು ಆ ಕಡೆ ಇಟ್ಟು ಬಂದ್ಬಿಡು. ನೀರ್ ಈಗ ಫಸ್ಟು ತೆರಿಯಾಗೆ ಹಿಂಗೆ ರುಬ್ಬಾಡು. ಯಾಕಂದ್ರೆ ಒಂದ್ ಸ್ವಲ್ಪ ಆಮೇಲೆ ನೀರ್ ಹಾಕೋದು. ಸೊ ಫಸ್ಟ್ ಹಂಗೆ ರುಬ್ಕೊಳ್ಳಿ. ಡಾನ್ಸ್ ಏನು ಬೇಡ ಇವತ್ತು. ಸುಸ್ತಾಗಿದ್ದಾಳೆ ಅಂತ. ಈಗ ನೀರ್ ಹಾಕ್ಬೇಕು. ಕಪ್ಪಿನ ಅಳತೆಯಲ್ಲೇ ಹೇಳ್ತೀನಿ ನಿಮ್ಗೆ. ಈಗ 2 ಕಪ್ ನೀರ್ ಹಾಕ್ತೀನಿ. 2 ಕಪ್ ಈಗ ಹಾಕಿದ್ದೀನಿ. ಈಗ ಒಳ್ಳೆ ಬಟ್ಟೆಯಲ್ಲಿ 1 ಟ್ರಿಪ್ ಸೋಸ್ಕೊಳ್ಳಿ. ಓಕೆ. ಪದೇ ರುಬ್ಬೇಕಾ? ಇನ್ನೊಂದ್ಸಲ ರುಬ್ಬೇಕು. ಅವಾಗ ಇರೋದೆಲ್ಲ ಕರೆಕ್ಟಾಗಿ ಬಂದ್ಬಿಡುತ್ತೆ. ಇನ್ನೊಂದ್ಸಲ ರುಬ್ಕೊಳ್ಬೋದು. ಈಗ ಮತ್ತೆ 2 ಕಪ್ ನೀರು ಹಾಕ್ತೀನಿ. 1 2 ಅಲ್ಲಿಗೆ 4 ಕಪ್ ಹಾಕ್ದಂಗಾಯ್ತು. ಆಯ್ತಾ? ಈಗ ಮತ್ತೆ ಸೋಸ್ಕೊಡೋಣ. ನೀರ್ ಹಾಕಿ ಹಾಲು ತೆಗ್ದಿರೋದು ನೋಡಿ, ಇಷ್ಟು ಬಂದಿದೆ. ಇವಾಗ ಇದೇ ತರ ಪ್ರೋಸೆಸ್ನ ನಾವು ಯಾವ್ದಕ್ ಮಾಡ್ಬೇಕು? ತೆಂಗಿನಕಾಯಿ ಮಾಡೋಣ. ಇದೇ ತೆಂಗಿನಕಾಯಿಗೆ ಏಲಕ್ಕಿ ಪುಡಿ ಹಾಕೋತೀನಿ. ನೀವು ಬೇಕಾದ್ರೆ ಆಮೇಲೆ ಹಾಕೊಳ್ಳಿ. ಕಪ್ ಎಷ್ಟು ನೀರು ಹಾಕ್ಬೇಕು? ಇದಕ್ಕೂ ನೋಡೋಣ ಇರು. 1 ಗ್ಲಾಸ್. ಆಯ್ತಾ? ಬಟ್ಟೆ ಹಾಕೋ. ಅದಕ್ಕೆ ಕಾಯಿ ಹಾಲನ್ನು ಈಗ ಹೆಂಗ್ ತಕೊಂಡಿದ್ವಲ್ಲ ಸೇಮ್ ಪಾತ್ರೆ ತಗೊಂಡು ಇನ್ನೊಂದ್ಸಲ ಮತ್ತೆ ರುಬ್ಬೇಕು ಅದನ್ನು. ಕಾಯಿ ಹಾಲು ಚೆನ್ನಾಗಿ ಬಂದ್ಬಿಡುತ್ತೆ ಸೊಸಕ್ಕೆ. ಗೋಧಿದಲ್ವಾ, ಗೋಧಿದ್ ಕಷ್ಟ ಆಗುತ್ತೆ. ಸ್ವಲ್ಪ ಕಷ್ಟ ಆದ್ರೂ ಮಕ್ಕಳಿಗೋಸ್ಕರ ಮಾಡ್ಕೊಡ್ತೀನಿ ಅಂದ್ರೆ ಮನೆಯವರಿಗೆ ಹೆಲ್ತಿಗೆ ಒಳ್ಳೇದಲ್ಲ ಅದೇ. ಹಳೆ ಕಾಲದಲ್ಲೆಲ್ಲ ಎಲ್ಲಿ ಬೇಕ್ರಿ ಜಾಸ್ತಿ ಇತ್ತು. ಇದೇ ತರ ಮಾಡ್ಕೊಡೋರು. ಎಣ್ಣೆ ಪಾತ್ರೆ ಇಡ್ತಾನೆ ಇರ್ಲಿಲ್ಲ, ಬಾಣ್ಲಿ ಎಲ್ಲ. ಈಗ ಪ್ರತಿ ಹಬ್ಬಕ್ಕೂ ಪ್ರತಿದಿನಾನು ಬಾಣ್ಲಿ, ಎಣ್ಣೆ ಅಂತೇಳಿ. ಅವಾಗ ಗಣಪತಿ ಹಬ್ಬಕ್ಕೆ ಮಾತ್ರ ಕರ್ದ ತಿಂಡಿಗಳು. ಇಲ್ಲ ಹಬ್ಬ ಬಂದಾಗ ವಡೆ. ಈಗ ಹಂಗಲ್ಲ, ಮನ್ಸು ಬಂದಾಗೆಲ್ಲ ವಡೆ ಮಾಡ್ಕೊಳ್ಳೋದು. ರೋಡಲ್ಲೂ ಸಿಗುತ್ತೆ. ಅದೇ ಇನ್ನೊಂದ್ಸಲ ಏನ್ರಿ, ಇನ್ನೊಂದ್ಸಲ ರುಬ್ಕೊಳ್ಳೋದು. ಇನ್ನೊಂದ್ಸಲ ರುಬ್ಕೊಂಡು ಬರ್ತೀನಿ. 1 ಕಪ್ಪು ನೀರು ಹಾಕ್ತೀನಿ. ಅಲ್ಲಿಗೆ 6 ಕಪ್ ಆಯ್ತು. ಈಗ ಇನ್ನೊಂದ್ಸಲ
ಇನ್ನೊಂದ್ಸಲ ಈಗ ಇದು ಲಾಸ್ಟ್. ಲಾಸ್ಟ್ 6 ಕಪ್ ನೀರು ಹಾಕಿ 2 ಕಪ್ಪು ನೀರನ್ನ ಮಿಕ್ಸ್ ಮಾಡ್ತೀನಿ. ಅಲ್ಲಿಗೆ 8 ಕಪ್ಪು ನೀರು ಬೇಕಾಗತ್ತೆ. ಆವಾಗ ಚೆನ್ನಾಗಿ ಬರುತ್ತೆ. ನೀರು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಡಿಮೆ ಆಗಬಾರ್ದು. ಆಯ್ತಾ? ಯಾಕಂಗೆ? ಗೋಧಿ ಕರೆಕ್ಟಾಗಿ ಬರೋದಿಲ್ಲ ಹಾಲ್ಬಾರಿ. ಕರೆಕ್ಟಾಗಿ ಬೆಂದು ಕರೆಕ್ಟಾಗಿ ಬರಬೇಕಲ್ವಾ? ಇದಕ್ಕೆ 2 ಕಪ್ ನೀರು ಹಾಕ್ತೀನಿ. ಅಲ್ಲಿಗೆ 8 ಕಪ್ ಆಗತ್ತೆ. 1 2. ಈಗ ಈ ಕಪ್ಪಲ್ಲಿ 1.5 ಕಪ್ ಬೆಲ್ಲ ತಗೊಂಡಿದ್ದೆ. ಈ ಬೆಲ್ಲ ಉಂಡೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಹಾಕಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ದಪ್ಪ ತೆಳಗ್ ಪಾತ್ರೆ ತಗೋಬೇಕು, ತುಂಬಾ ತೆಳು ತಗೋಬೇಡಿ. ನೋಡಿ ದಪ್ಪ ಇರ್ಬೇಕು. ಎಷ್ಟು ದಪ್ಪ ಇದೆ? ಯಾಕೆ? ಇದು ತೆಳ ಹಿಡಿದು ಬಿಡುತ್ತೆ. ಅಷ್ಟೇ ಗೈಸ್. ಈಗ ಇದನ್ನ ಅದಕ್ಕೆ ಹಾಕೋಣ. ನಿಧಾನ ಹಾಕ್ಬೇಕು. ನಮ್ಮಮ್ಮ ನೋಡಿ ಎಷ್ಟು ನೀಟಾಗಿ ಹಾಕ್ತಾರೆ. ತಪ್ಪಲೆ ಫುಲ್ ಆಗೋಯ್ತು. ಸ್ಟವ್ ಆನ್ ಮಾಡಿದೀವಿ. ಈಗ ಕರೆಕ್ಟಾಗಿ ಆಡಿಸ್ತಾನೆ ಇರ್ಬೇಕು. ಇದೇ ಒಂದು ಕೆಲಸ ಅಷ್ಟೇ. ಗಟ್ಟಿ ಆಗೋ ತನಕನೂ ಆಡಿಸ್ತಾ ಇರ್ಬೇಕೀಗ. ಹೌದಾ? ಆಮೇಲೆ ಇದಕ್ಕೆ ತುಪ್ಪ ಒಂದ್ 2 ಸ್ಪೂನ್ ತುಪ್ಪ ಆಮೇಲೆ ಹಾಕೋದು. ತಟ್ಟೆಯಲ್ಲಿ ತುಪ್ಪ ಸವರಿ, ಆಯ್ತಾ? ಬಟರ್ ಪೇಪರ್ ಏನಾದ್ರು ಇದ್ರೆ ಹಾಕ್ಬಿಟ್ಟು ಹಾಕಿ. ಅಷ್ಟೇನಾ? 2 ಅವರ್ಸ್ ಅಲ್ಲಿ ನಿಮ್ಗೆ ರೆಡಿ ಆಗತ್ತೆ. ಓಕೆ. ಇವಾಗ ಇದೆಲ್ಲ ಕಲಸಿ ಗಟ್ಟಿ ಆಗೋ ತನಕ ನಾವು ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳೋಣ. ಮಮ್ಮ, ಎಷ್ಟು ನಿಮಿಷ ಆಯ್ತು? ಇದು ಮಿನಿಮಮ್ ಈಗೊಂದು 1/4 ಗಂಟೆ ಆಯ್ತು ನಾನು ಮಾಡಕ್ಕೆ ಹಿಡ್ದು. ಆಯ್ತಾ? 30 ರಿಂದ 40 ನಿಮಿಷ ತಗೊಳುತ್ತೆ ಇದನ್ನ ಮಾಡಕ್ಕೆ. ಆಯ್ತಾ? ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ನೋಡಿ ಎಲ್ಲಿ ತನಕ ಬಂದಿದೆ ಅಂತ. ಬಟ್ ಇನ್ನೂ ಮಾಡ್ಬೇಕಲ್ಲ? ಇನ್ನೊಂದು 10 ನಿಮಿಷ ಆಗುತ್ತೆ. ಆಮೇಲೆ 1 ಚಿಟಿಕೆ ಉಪ್ಪು, 1-2 ಸ್ಪೂನ್ ತುಪ್ಪ ಹಾಕಿ ಅಲ್ಲಾಡಿಸ್ಬಿಟ್ರೆ ಆಯ್ತು ಅಷ್ಟೇ. ಬೇರೆ ಇನ್ನೇನು. ತುಪ್ಪ ಹಾಕ್ಬೇಕಾ? ಓಕೆ. ಇದೆಲ್ಲ 4 ಸಣ್ಣ ಸ್ಪೂನ್ ಅಲ್ವಾ? 4 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಆಯ್ತಾ? ಚಿಟಿಕೆ ಉಪ್ಪು ಹಾಕ್ಬೇಕು. ಚಿಟಿಕೆ ಉಪ್ಪು ಅಷ್ಟೇ. ಇವಾಗ ಕಲ್ಸ್ಬೇಕಲ್ಲ? ಕಲ್ಸಿ. ಈಗ ಹಿಂಗೆ ಹಾಕಿದಾಗ ನೋಡು, ಹಿಂಗ್ ಫೋಲ್ಡಿಂಗ್ ಅಲ್ಲಿ ಬೀಳ್ಬೇಕು. ಆಯ್ತಾ? ಚೂರ್ ಗಟ್ಟಿ ಆಗ್ಬೇಕಲ್ಲ? ಇನ್ನೊಂದು 2 ನಿಮಿಷ ಗಟ್ಟಿ ಆದ್ಮೇಲೆ ತೆಗ್ದಿ ತಟ್ಟೆಗೆ ಸುರಿದು ಬಿಡೋಣ. ಈಗ ಆಲ್ರೆಡಿ ಸೈಡ್ ಎಲ್ಲ ಬಿಡಕ್ ಸ್ಟಾರ್ಟ್ ಆಗಿದೆ ನೋಡಿ. ಈ ತಟ್ಟೆಗೆ ಒಂಚೂರು ತುಪ್ಪ ಹಾಕೊಂಡಿದೀವಿ. ಇವಾಗ ಇದನ್ನ ನೀಟಾಗಿ ಹಿಂಗ್ ಸವರ್ಕೊಳ್ಳಿ ಈ ಬಟರ್ ಪೇಪರ್ ಮೇಲೆ. ನೋಡಿ ಈ ತರ ಬಂದಾಗ ತೆಗೆದು ಬಿಡಬೇಕು. ಓಕೆ. ಇವಾಗ ಈಗ ಹಾಕ್ತೀರಾ ತಟ್ಟೆಗೆ ಹಾಕೋಣ. ಕರೆಕ್ಟ್ ಆಯ್ತು. ಇದನ್ನ ಈ ತರ ಸೆಟ್ ಮಾಡಕ್ಕೆ ಬಿಡೋಣ. ಎಷ್ಟೊತ್ತು ಬಿಡ್ಬೇಕಮ್ಮ? ಇದು ಬೇಕಾಗತ್ತೆ 1-2 ಅವರ್ಸ್ ಅದಿ. ಆಮೇಲೆ ಕುಯ್ಕೊಂಡ್ರೆ ಚಾಕು ಅಲ್ಲಿ ಪೀಸಸ್ ಬರುತ್ತೆ. ಓಕೆ. 1-2 ಅವರ್ಸ್ ಬೇಕು. ಸೊ ಫೈನಲಿ ನಮ್ಮ ಹಾಲ್ ಮಣ್ಣಿ ರೆಡಿ ಇದೆ. ನಾನು ಆಲ್ರೆಡಿ ಟೇಸ್ಟ್ ಮಾಡಾಯ್ತು. ಬಟ್ ನಿಮ್ಮ ಮುಂದೆನೂ ಒಂದ್ಸಲಿ ಟೇಸ್ಟ್ ಮಾಡಿ ತೋರಿಸ್ತೀನಿ. ನೋಡಿ, ವಾವ್, ಪೀಸ್ ನೋಡಿ ಎಷ್ಟು ಜಿಗಿಲಿ ಇದೆ. ಜೆಲ್ಲಿ ತರ ಇದೆ ಅಲ್ಲ? ಸೊ ಇದನ್ನ ಟೇಸ್ಟ್ ಮಾಡೋಣ ಇವಾಗ. ಈ ತರ ಸ್ವೀಟ್ ಒಳ್ಳೆ ದಿನ ತಿನ್ಬೇಕನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಬಾಯಲ್ಲಿ ಹಾಕಿದ್ರೆ ಕರಗುತ್ತಿದ್ದು ಆ ಥರ ಇದೆ. ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ನಂಗೆ ಕಾಮೆಂಟ್ಸಲ್ಲಿ ಹೇಳಿ ಹೆಂಗೆ ಬಂದಿದೆ ಅಂತ. ಬಿಕಾಸ್ ಇದಂತೂ ಸಖತ್ತಾಗಿದೆ. ನೋಡಿ ಎಷ್ಟು 2 ಪ್ಲೇಟ್ ಬಂದಿದೆ ನಾವು ಮಾಡಿರೋದು. ಸಾಕು, 1 ವಾರಕ್ಕೆ ಆರಾಮ್ಸೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬಿಡ್ಬೋದಲ್ಲಮ್ಮ? 1 ಬೌಲ್ ಗೋಧಿಯಲ್ಲಿ 2 ಪ್ಲೇಟ್ ಆಗಿದೆ. ಆಸಮ್. ಬಾಯ್. ಇದನ್ನ 1 ವಾರ ಇಟ್ಕೊಂಡು ತಿನ್ನಿ. 1 ದಿನದೊಳಗೆ ಖಾಲಿ ಮಾಡಿಬಿಡ್ಬೇಡಿ. ಕಷ್ಟಪಟ್ಟು ಮಾಡಿರೋ.